ಯಾಕಂದ್ರೆ ನಮ್ಮ ಚಪ್ಪಲಿಗೆ ಬಂದ್ಬಿಟ್ಟು ಅವನು ನಮ್ಮ ಚಪ್ಪಲಿ ನಡ್ಕೊಳೋದಕ್ಕೆ ಅವ್ನು ತಯಾರಿದ್ದಾನೆ. ಈಗ ನಮ್ಮ ಚಪ್ಪಲಿ ಬಿಟ್ಟು ಬಿಡೋಕೆ ಹಾಕೊಂಡಿ ಅಂತ ಮುಟ್ಟಬಾರ್ದು, ಇದು ಪಾತ್ಪೂಜೆ ಮಾಡ್ಬೇಕು ಈ ಚಪ್ಪಲಿಗೆ ನಮ್ದು ನೀನು ಅಲ್ಲ, ಫ್ರೆಂಡ್ ಮಾಡಬೇಕು. ಸ್ವಲ್ಪ ಏಜಿಗೆ ಬಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳೇ ಏಜಿಗೆ ಬಂದರೆ ಬಿಕಮ್ ಎ ಫ್ರೆಂಡ್. ತಿರ್ಗಾ ನೀವು ತಾಕೀತು ಮಾಡೋದು ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೆ ಒಂದು ಮಾತು ಹೇಳ್ತೀನಿ ನಿಮಗೆ, ಕೆಲವುದು ನಮಗೆ ಕಲಿಸೋದು ಜೀವನ ಕಲಿಸೋದು. ಒಂದು 40 ವರ್ಷದವರೆಗೂ 20 ವರ್ಷ 30 ವರ್ಷ ಇವು ಸ್ಟ್ರಗಲ್ ಮಾಡು. 40 ವರ್ಷ ಆದ ತಕ್ಷಣವೇ ಎಲ್ಲಿದೆಯಾ ಅಲ್ಲೇ ಇರು, ದುಡಿತಾ ಇರು. ನೀನು ಇಷ್ಟು ವರ್ಷ ಕೆಲಸ ಮಾಡಿದ್ಯಾ, 10-15 ವರ್ಷ ವರ್ಕ್ ಮಾಡಿದ್ಯಾ, ಅಲ್ಲೇ ಆಗಿಬೇಕು. ನೀವು ಇಲ್ಲೂ ಬೋರ್ವೆಲ್ ತೆಗೆದು ಅಲ್ಲೂ ಬೋರ್ವೆಲ್ ತೆಗೆದು ಅಲ್ಲೂ ಬೋರ್ವೆಲ್ ನೀರು ಸಿಗಲ್ಲ, ಒಂದೇ ಕಡೆ ತೆಗಿಬೇಕು. ಸೊ 40 ವರ್ಷ ಆದಮೇಲೆ ಅಲ್ಲೇ ಬೋರ್ವೆಲ್ ಬೇರೆ ಎಲ್ಲೂ ಹೋಗಲ್ಲ, ಅದನ್ನೇ ಮಾಡಿ. 50 ವರ್ಷ ಆದ ತಕ್ಷಣ ಮೆತ್ತಿಗೆ ನೆಕ್ಸ್ಟ್ ಅವ್ರಿಗೆ ಕಲ್ಸಕ್ಕೆ ಶುರು ಮಾಡು. ಯಾಕಂದರೆ ನಿನ್ಗೆ ಏನೇನು ಗೊತ್ತದು ಕಲಿಸ್ಬಿಡ್ಬೇಕು, ನೀನು ಮರ್ತೋಗ್ತೀಯ. ಆಮೇಲೆ 60ಕ್ಕೆ ಅರಳೋ ಮರಳು ಅಂತಾರೆ, ಅವು ಮರಿವು ಶುರು ಆಗ್ತದೆ. ಅವಾಗ ಏನು ಮಾಡಬೇಕು ಅಂದರೆ, ಯಾರು ಮಾಡ್ತಾ ಇದೆ ಚೆನ್ನಾಗಿದೆ ಅಂತ ಸುಮ್ಮನೆ ಕೂತು ಮಧ್ಯ ಬಾಯಿ ಹಾಕಿದ್ರೆ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋಕೆ ಎಂತಾಗತ್ತೆ ನೀವು ಉತ್ಕ ಅನ್ನೋ ಟೈಮ್ ಬ್ಯಾಡ. ಅವಾಗ ಏನು ಮಾಡೋದು ಅರ್ಥ ಮಾಡ್ಕೊಳ್ಬೇಕು, ವಯಸ್ಸಾಗಿದೆ ಇನ್ಮೇಲೆ ಬಾಯಿ ಮುಚ್ಕೊಂಡ್ಬಿಟ್ಟು 70 ಆದ್ಮೇಲೆ ಸುಮ್ಮನೆ ನೋಡ್ತಾ ನಮ್ಗೆ ಹಾಕ್ಬೇಕಪ್ಪ ಕಂಡೋದು ವಿಷಯ ಚೆನ್ನಾಗಿ ಒಳ್ಳೆಯದ ಅದ್ಬಿಟ್ಟು ಅನ್ಬಾಬೇಡ ಮುದ್ಕನ್ಗೆ ಇನ್ನೂ ಬಾಯಿ ಮುಚ್ಚಕ್ಕೆ ಟೈಮ್ ಆಗಿಲ್ವಾ ಅಂತ. 80 ವರ್ಷ ಆದ್ಮೇಲೆ ನೋಡಂದ್ರೆ ಏನು ಮಾಡ್ತಾರೆ ನೋಡಂದ್ರೆ ಇನ್ನೂ ಲೈಟ್ ಉರಿತಾ ಇದೆ ಸತ್ತ ನೋಡು ಅಲ್ಲೇ ಮನೆ ಬಿಟ್ಟು ಹೋಗ್ತಾರೆ. ಅಯ್ಯೋ ಈ ಮನುಷ್ಯನೆಲ್ಲ ಹಾಕ್ರಿ ವೃದ್ಧಾಶ್ರಮಕ್ಕೆ ತೊಗೊಂಡೋಗಿ ಅಂತಾರೆ. ಅದಕ್ಕೆ ವೃದ್ಧಾಶ್ರಮಕ್ಕೆಲ್ಲ ಹಾಕೋದು. ಆಮೇಲೆ ಮುದುಕನ ಚಪ್ಪಲ ಸುಮ್ಮನಿರಲ್ಲ. 60 ವರ್ಷ ಆದ ತಕ್ಷಣವೇ ಮೆತ್ತಿಗೆ ಮಗನಿಗೆ ಹೇಳ್ತೇವೆ ನೋ ಹೊಟ್ಬಿಟ್ಟ ಅಂದ ತಕ್ಷಣ ಅವ್ನಿಗೆ ಗೊತ್ತು ಅಪ್ಪ ಏನದು ಕೇಳ್ತಾ ಅಂತ. ಹೆಂಡ್ತಿಗೆ ಗೊತ್ತಿಲ್ಲ ಮೆತ್ತಗೊಂದು 500 ಕೊಟ್ಟು. ಈ ಅಪ್ಪ ಏನು ಮಾಡ್ತಾನೆ, ಅಯ್ಯಪ್ಪ 60-65 ಆಗಿದ್ದು ಅಂದ್ಬಿಟ್ಟು ಬೆಳಿಗ್ಗೆ ವಾಕಿಂಗ್ ಹೋಗಿ ಬರ್ತೀನಿ ಡಾಕ್ಟ್ರ್ ಅಲ್ಲವ್ರೆ ಅಂದ್ಬಿಟ್ಟು ಅಲ್ಲೆಲ್ಲೋ ಹೋಗ್ಬಿಟ್ಟು ಒಳ್ಳೆ ಬೆಣ್ಣೆ ದೋಸೆ ಹಾಕ್ಕೊಂಡು ಅದು ಕೇಸರಿ ಬಾತೆಲ್ಲ ಹಾಕ್ಕೊಂಡು ತಿಂದ್ಬಿಟ್ಟು ಚೆನ್ನಾಗಿ ಒಂದು ಕೆನೆ ಹಾಲ್ದು ಕಾಫಿ ಗಿಫಿ ಎಲ್ಲ ಕುಡಿದ್ಬಿಟ್ಟು ಮೆತ್ತಗೆ ಮನೆಗೆ ಬಂದುಬಿಡ್ತಾನೆ. ಇದು ಮಗ ನಿನ್ನೆ ರಾತ್ರಿ ಕೊಟ್ಟಿರೋ ದುಡ್ಡು. ಬಂದ್ಬಿಟ್ಟು ಅಪ್ಪ ಟಿಫನ್ ಮಾಡು, ಬೇಡಕ್ಕಳಪ್ಪ ಯಾಕೋ ಹೊಟ್ಟೆ ಸರಿ ಇಲ್ಲ, ನೆನ್ನೆ ಸೊಸೆಯನ್ನು ಮಾಡಿದ್ಲಲ್ಲ ಸ್ವಲ್ಪ ಹಿಡಿಸ್ಲಿಲ್ಲ ನಮಗೆ. ಅವರಿಬ್ಬರಿಗೂ ಜಗಳ ಶುರು ಆಗ್ತದೆ. ನೋಡು ನೀನು ಮಾಡಿರೋದು ನೋಡು, ನಮ್ಮಪ್ಪ ನೀನು ತಿನ್ನೋಕ್ಕಾಗ್ತಾ ಇಲ್ಲ, ಇವನೇ ಮಾಡಿರೋದು. ಇವ 70ರಲ್ಲೂ ಈ ಥರ ಕಿರಿಕ್ ಮಾಡ್ತಾರೆ. 60-65 ಆದಮೇಲೆ ಈ ಥರ ಕಿರಿಕ್ ಅಯ್ಯೋ ಅವ್ಳಿಗೆ ಯಾಕೆ ಬೈತಾರೆ, ನನ್ನಾನೇ ಬಾದ ಹಾಕೊಂಡು ಏನು ಮಾಡೋಕ್ಕಾಯ್ತದ ಬಿಡು. ಅವಳು ಹೋಗ್ಬಿಟ್ಲು, ನಾ ಅನುಭವಿಸ್ತಾ ಇದ್ದೀನಿ. ಇದೆಲ್ಲ ಇವರೇ ಮಾಡಿರೋದು. ಹೋಗಿ ಮೈಸೂರು ಪಾಕು ಅದರ ಶುಗರು ತಿನ್ನಬಾರ್ದು, BP ತಿನ್ನಬಾರ್ದು, ಪೂರಿಗೆ ಕೇಸರಿ ಬಾತ್ ಹಾಕೊಂಡೆಲ್ಲ ತಿಂದು ಒಂದು ಹಂಗೆ ಏನು ಬೇಡ ಹೊಟ್ಟೆ ಕೆಟ್ಟೋಗಿದೆ ಅಂತ. ಅವಾಗೇನಾದ್ರು ಮನೇಲಿ ಜಗಳ ಶುರು ಆಗ್ಬಿಡ್ತದೆ. ಗಂಡ ಹೆಂಡತಿಗೆ ಜಗಳ. ಕೊನೆಗೆ ಏನಾಗುತ್ತೆ, ಇದಿಷ್ಟು ಕಿರಿಕ್ ಮಾಡ್ದವನ್ನ ವೃದ್ಧಾಶ್ರಮ ಕಳಿಸ್ಬೇಕು ಅಂತ ಸೊಸೆ ಡಿಸೈಡ್ ಮಾಡಿದ್ದು. ಅವ್ಳು ತಪ್ಪಲ್ಲ, ದಿವಸ ಮನೇಲಿ ಜಗಳ ಇವನಿದ್ದಾನೆ ಹಾಕ್ಬಿಡೋ ನಾನು ವೃದ್ಧಾಶ್ರಮ. ಆಮೇಲೆ ಆ ಸೊಸೆ ಮಾತ್ಕೊಂಡು ನನ್ನ ವೃದ್ಧಾಶ್ರಮಕ್ಕೆ ಹಾಕ್ಬಿಟ್ರು. ಇವು ಮಾಡಿರೋ ಕಿರಿಕಿ ಯಾರಿಗೂ ಹೇಳೋದು. ಆ ತರಹ ಇದು ನಮ್ಮ ಬದುಕಿನ ಸತ್ಯ ಇರೋದು. ನಾವು ಅದ್ರಲ್ಲಿ ಆಸೆ ಹುಡುಕ್ತೀವಿ ಅಷ್ಟೇ, ಬದುಕಿನ ಸತ್ಯ. ಆಮೇಲೆ ವಾಕಿಂಗ್ ಹೋಯ್ತಾರೆ ನೋಡಿ, ಬೆಳಿಗ್ಗೆ ಹೋಗ್ಬೇಕಾದ್ರೆ ಹೊಲ್ದೋದು ಊರ್ನಲ್ಲಿ ಹೋಯ್ತಾವಳು ನನ್ನ ಸೊಸೆನೇ ಮಾವ ಅದ್ಭುತ. ಇಂಥವ್ರಿದ್ರೆ 5 ಒಲೆ ಆಗ್ಬಿಡ್ತಾವೆ ಒಂದೇ ಮನೆಯಲ್ಲಿ ಅಂತ. ಅವಳ ಹತ್ರ ಬರ್ತದಲ್ಲ ವಾಕಿಂಗಲ್ಲಿ, ಮುತ್ತಂತ ಸೊಸೆ ನನ್ನ ಮಗಳು ಕೂಡ ನೋಡ್ಕೊಳ್ಳೋದು, ಅದು ನೋಡ್ಕೊತಾಳೆ. ಆಯ್ತಪ್ಪ ಬನ್ನಿ ಹೋಗೋಣ, ಇದು ಒಂದು ಪುಣ್ಯ ಕಂಡಪ್ಪ ಅಂತ. ಆ ಕಡೆ ಹೋದ ತಕ್ಷಣ ಹಿಂಗೆ ಹೇಳ್ದೆ ಒಂದು ಸಾಯಂಕಾಲ ಅಡುಗೆ ಚೆನ್ನಾಗಿರೋಲ್ಲ, ಅದಕ್ಕೆ ಏನು ಮಾಡೋದು. ಸೊ ಅಲ್ಲಲ್ಲಿ ಇದಕ್ಕಿಂತ ಆ್ಯಕ್ಟರ್ಗಳು ಬೇಕಾ ನಿಮಗೆ. ಆಮೇಲೆ ಇದು ಅಜ್ಜಿರು ಅಷ್ಟೇ, ಹೋಗ್ತಾ ಇದ್ರೆ ಸೊಸೆನೇ ನೋಡ್ತಿರ್ತಾರೆ, ಏನೋ ನನ್ನ ಬಗ್ಗೆ ಹೇಳ್ತಿರ್ತಾರೆ. ಅವ್ರ ಪಾಪ ಏನೋ ಬೇರೆ ಮಾತಾಡ್ಕೊಂಡಿರ್ತಾರೆ. ಆಮೇಲೆ ಅಲ್ಲಿಂದ ನೋಡ್ತಾರೆ ಈ ಸೊಸೆನೂ ಅಷ್ಟೇ, ಬರ್ತಾ ಇದ್ದಾರೆ ನೋಡು ಹಿಟ್ಲರ್ ನೋಡಿ ಬರ್ತಾರೆ ನೋಡು, ಹತ್ರ ಬರ್ತಾರೆ ನೋಡು. ಬಂದ ತಕ್ಷಣ ಹಿಂಗಿರ್ತಾರೆ, ನಾನು ನಾಟಕ ನೋಡ್ತೀನಿ. ಅಮ್ಮ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಕಾಲು ನೋವಲ್ವ ನಿಮಗೆ ಅಂತಾರೆ. ಇಲ್ಲ ಕಣೆಮ್ಮ ಪರವಾಗಿಲ್ಲ ಬಾ ಹೋಗೋಣ. ಏನಾಗ್ತದೆ ಸುಸಿ ಒಳಗಡೆ ಎಲ್ಲ ಹಿಂಗೆ ಬ್ರೋಕನ್ ಪೀಸಸ್ ಆಗಿತ್ತು. ಇದೆಲ್ಲ ಇದನ್ನೆಲ್ಲ ನೋಡ್ಕೊಂಡು ಹಂಗೆ ಅಂತೀರ. ಅತ್ತೆನೂ ಅದು ಎಲ್ಲ ಅತ್ತೆನೂ ಕರೆಕ್ಟ್ ಅಲ್ಲ. ಪ್ರಪಂಚದಲ್ಲಿ ಅತ್ತೆ ಅನ್ನೋ ಪೋಸ್ಟೇ ತೆಗೆದಾಕ್ಬಿಡ್ಬೇಕಾಗ್ತದೆ. ಏಕೆ ಅತ್ತೆ ಅಲ್ಲ ರೀ, ಶಿ ಈಸ್ ಎ ಮದರ್. ಹೀಗೆ ಎ ಮದರ್ ಹೂ ಹ್ಯಾಸ್ ಗಿವನ್ ಎ ಗ್ರೇಟ್ ಪರ್ಸನ್ ಟು ಯು. ಅದು ಹೆಂಡತಿಗಾಗಲಿ ಗಂಡನಿಗಾಗಲಿ ಎರಡು ಅತ್ತೆಗೂ ಅಷ್ಟೇ. ನಿಮ್ಗೊಂದು ಮಗಳನ್ನ ಕೊಟ್ಟಿದ್ದಾರೆ ನಿಮಗೆ ಅಂದರೆ, ಅದಕ್ಕೆ ನೋಡಿ ಹಳೆ ಕಾಲದಲ್ಲಿ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವರಿದ್ದಂಗೆ ಅಂತ. ಅದೆಲ್ಲ ಮರ್ತೇ ಹೋಯ್ತು. ಈಗ ಅವ್ರ ಬಗ್ಗೆ ಗೊತ್ತಿಲ್ಲ ಅಲ್ಲ. ಈಸ್ ಮೈ ಫಾದರ್ ಇನ್ ಲಾ, ಈಸ್ ಮೈ ಮದರ್ ಇನ್ ಲಾ. ಏನು ಗೊತ್ತಿಲ್ಲ, ಬರೀ ಇನ್ ಲಾನಲ್ಲೇ ಇರ್ತದೆ. ಅದು ನಿಜ ಜೀವನದಲ್ಲಿ ಅಲ್ಲ ಇರೋದು. ಲಾ ಪ್ರಕಾರ ಅವ್ರು ನನ್ನ ಫಾದರ್, ಲಾ ಪ್ರಕಾರ ಇವ್ರು ನಮ್ಮ ಮದರ್ ಅಷ್ಟೇ. ನಿಜ ಜೀವನದಲ್ಲಿ ಅವ್ರು ಅಲ್ವೇ ಅಲ್ಲ ಅಂತ. ಅದಕ್ಕೆ ನೋಡಿ ಅಷ್ಟೇ ಮಾವ ಎಷ್ಟು ಚೆನ್ನಾಗಿರುತ್ತೆ ಅದು. ಆಮೇಲೆ ಕೆಲವರು ಇವತ್ತೊಂದು ಅಪ್ಪ ಅತ್ತೆ ಮಾವ ಅಂತ ಕರೀದೇ ಇಲ್ಲ, ಅಪ್ಪ ಅಂತಾನೆ ಕರೀತಾರೆ, ಅಮ್ಮ ಅಂತಾನೆ ಕರೀತಾರೆ. ಗುಡ್. ಈ ಜನ್ರೇಷನ್ ಚೆನ್ನಾಗಿದೆ ರೀ ಈಗಿಂದ. ಮಧ್ಯ ಬಂದಿದ್ದ ಜನ್ರೇಷನ್ನೇ ಪ್ರಾಬ್ಲಮ್. ಫುಲ್ ಬತ್ತಿ ಇಕ್ಕೋದೆಲ್ಲ ಹೋಯ್ತಲ್ಲ, ಅದೆಲ್ಲ ಹೋಯ್ತು ಕನಸ. ಈಗ ಬತ್ತಿ ಇಕ್ಕಲ್ಲ, ಜಾಸ್ತಿ ಮಾಡಿದ್ರೆ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ. ರೇಡಿಯೋ ಇರೋದು ಬತ್ತಿ ಗಿತ್ತಿಯಲ್ಲ ಈ ಕಾಲೇಜ್ಗಳು. ಬತ್ತಿ ಇಕ್ಕೋದು ಅದೆಲ್ಲ ಕಾಲ ಹೋಯ್ತು. ಈಗ ಅದು ಹಳೆಯ ರೇಡಿಯೋ ಕಾಲ.
ಈಗೆಲ್ಲ ಆರಾಮಾಗಿ ಅವ್ರ ಪಾಡಿಗೆ ಐ ನೋ ವಾಟ್ ಟು ಡೂ ಆ್ಯಂಡ್ ಐ ಆಮ್ ಸೆಂಡಿಂಗ್ ಇನ್ ಮಾಮ್ ಐ ಹವ್ ಡಿಸೈಡೆಡ್ ಐ ಡೂ ಸಮಥಿಂಗ್ ಆಯ್ತು ಕಳಿಸ್ಬಿಡ್ತಾರೆ. ಆಮೇಲೆ ಅವರು ಹೇಳ್ತಾರೆ ಇದಕ್ಕಿಂತ ವೃದ್ಧಾಶ್ರಮದಲ್ಲಿ ಹೋಗ್ಬಿಟ್ಟು ಹೇಳ್ಬೋದು, ಇಲ್ಲಿ ಮಾತಾಡೋಕ್ಕೂ ಬಿಡೋಲ್ಲ, ಏನು ಬಿಡಿ, ಎಲ್ಲರೂ ಹೋದ್ರೆ ಮಾತಾಡ್ಬೋದು ಅಂತ ಹೋಗ್ಬಿಡ್ತಾರೆ ಅವರು. ಇವ್ರು ಸುಮ್ಮನೆ ಓದ್ ಗಲಾಟೆ ಮಾಡ್ತಾರೆ. ಬಿ ಹ್ಯಾಪಿ ಅಷ್ಟೇ, ಎಲ್ಲಿರಬೇಕು ಅಲ್ಲಿ ಆನಂದವಾಗಿ. ನಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾನು ಒಂದು ಹೇಳ್ತೀನಿ, ಈ ಸೆಂಟಿಮೆಂಟ್ಗಳೆಲ್ಲ ನಮಗೆ ಯಾಕೆ ವರ್ಕೌಟ್ ಆಗ್ತದೆ ಅಂದರೆ, ನಮಗೇನು ಲೈಫಲ್ಲಿ ಫೀಲ್ ಆಗುತ್ತೆ ಅದನ್ನು ಹಾಸ್ಯ ರೂಪದಲ್ಲಿ ಜನಗಳಿಗೆ, ಅದೇ ನಾನು ಮಾಡಿರುವಂಥ ಒಂದು ಕೆಲಸ. ಏನೇ ಇದು ಒಂದು ಫಂಕ್ಷನ್ಗೆ ಹೋಗ್ತೀರಾ ನೀವು, ಆ ಫಂಕ್ಷನ್ಗೆ ಹೋದರೆ ಅಲ್ಲಿಗೆ ಸಂಬಂಧಪಟ್ಟಂಗೆ ಮಾತಾಡೋದು. ನಾವೇನು ಮಾತಾಡ್ತೀವಿ, ಒಂದು ರೆಡಿ ಜೋಕ್ಸ್ ಅದು ಇಟ್ಕೊಂಡು, ಯು ಆರ್ ನಾಟ್ ಎ ಸ್ಟ್ಯಾಂಡ್ ಅಪ್ ಕಾಮಿಡಿ ವೆನ್ ಯು ಆರ್ ಟೆಲಿಂಗ್ ರೆಡಿ ಜೋಕ್ಸ್. ಯಾಕಂದರೆ ನಿಮ್ಮ ಹತ್ರ ಇರೋ ಜೋಕ್ ಅದು, ಅದನ್ನು ಹೇಳಲೇಬೇಕು. ನೀವು ಕ್ರಿಯೇಟ್ ಮಾಡಿರೋದು ಹೇಳ್ತೀರಲ್ಲ, ಅಲ್ಲೆಲ್ಲೋ ಸಮಾಜನ ಅಸರ್ಪಡಿಸೋಕ್ಕೆ, ದಟ್ ಈಸ್ ಯುವರ್ಸ್. ನಿಮ್ಮದು ಜೋಕನ್ನು ನೀವು ಹೇಳಿ, ನೀವು ನಗಿಸಿ, ಏನು ಕ್ರಿಯೇಟ್. ಅದಕ್ಕೆ ನಾನೊಂದು ಹೇಳ್ತೀನಿ, ನನ್ನ ಸ್ಟ್ಯಾಂಡಪ್ ಕಾಮಿಡಿ ಕ್ಲಾಸಸ್ ತೊಗೋತಾ ಇದ್ದೀನಿ ಈಗ. ಆ ಕ್ಲಾಸಸ್ಸಲ್ಲಿ ಹೇಳ್ತೀನಿ, ನಾವು ಯಾವಾಗಲೂ ನಡಿಬೇಕಾದ್ರೆ ಅಪ್ಪನ ಕೈ ಇಟ್ಕೊಂಡು ನಡಿಬೇಕು. ಅಪ್ಪನ ಕೈ ಇಟ್ಕೊಂಡು ಅಮ್ಮಂದು ಯಾರ್ದಾದ್ರು ಕೈ ಇಟ್ಕೊಂಡು ನಡಿಬೇಕು. ಯಾಕೆಂದರೆ ನಮ್ಗೆ ನಡಿಯೋಕ್ಕೆ ಬರೋದು. ಅದೇ ಥರ ಜೋಕ್ಸ್ ನಮ್ಮ ಹತ್ರ ಇರೋಲ್ಲ. ಯಾರ್ದೋ ಜೋಕು, ದಯಾನಂದ್ ಜೋಕು, ಚಾರ್ಲಿ ಚಾಪ್ಲಿನ್ ಜೋಕು ಎಲ್ಲ ಜೋಕ್ ಹೇಳ್ಕೊಂಡು ನೀವು ನಡೀರಿ. ಆಮೇಲೆ ಸ್ವಲ್ಪ ಬೆಳೆದಾದ್ಮೇಲೆ ಅಪ್ಪನ ಕೈ ಇಟ್ಕೊಡು, ಸ್ವಂತ ನಡೀಸು. ಯಾಕಂದರೆ ಈಗ ಅಪ್ಪನ ಕೈ ಹಿಡಿಯೋ ಟೈಮ್ ಅಲ್ಲ. ನೀವು 10 ವರ್ಷ ಆದರೂ ಅಪ್ಪನ ಕೈ ಹಿಡಿತೀರಾದರೆ ನೀವು ನಡಿಗೆಯಲ್ಲಿ ಏನೋ ಲೋಪದೋಷ ಇದೆ, ಯು ಆರ್ ನಾಟ್ ಕಂಪ್ಲೀಟ್ಲಿ ಫಿಟ್ ಅಂತ ಬಿಟ್ಕೊಡ್ಬೇಕು. ಫ್ರೀಡಮ್ ಯು ಹ್ಯಾವ್ ಟು ಕ್ರಿಯೇಟ್ ಯುವರ್. ಸೊ ಕ್ರಿಯೇಟ್ ಎಲ್ಲಾಗುತ್ತೆ ನೋಡೋದು. ನಿಮಗೇನೋ ಎಕ್ಸ್ಪೀರಿಯನ್ಸ್ ಇದೆ ಸರ್, ಮಾಡ್ತೀರಾ, ನಾವೇನು ಮಾಡೋದು. ಎಕ್ಸ್ಪೀರಿಯನ್ಸ್ ನಮ್ಗೆ ಅಮೆರಿಕಾಗೆ ಹೋದಾಗ ಮಾತ್ರ ಅಲ್ಲ ಸಿಕ್ಕಿರೋದು. ನಮ್ಮ ಮನೇಲಿ ಇವಾಗ ಇಷ್ಟೊತ್ತು ಹೇಳಿದ ಮನೆದ ತಾನೇ, ಮನೆ ಎಕ್ಸ್ಪೀರಿಯನ್ಸ್ ಇದೆ. ಮನೆಯಲ್ಲೇ ಯು ಕ್ಯಾನ್ ಡೂ ಸ್ಟ್ಯಾಂಡಪ್. ಆ ಕಾಲದಿಂದ ಈ 48 ವರ್ಷದ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಕೊಂಡು ಬಂದಿರೋದು. ಎಷ್ಟೊಂದು ದೊಡ್ಡ ದೊಡ್ಡ ಜೋಕ್ ಇದೆ ಅಂದರೆ, ಒಳ್ಳೆ ಒಂದು ದೊಡ್ಡ ಜೋಕ್ ಹೇಳಲ್ಲ, ನೀವು ನಗಕ್ಕಾಗದಿರೋಂಥ ಜೋಕ್. 4 ವರ್ಷದ ಹಿಂದೆ ನಂಗೆ ರಾಜ್ಯ ಪ್ರಶಸ್ತಿ ಕೊಡಬೇಕಾಗಿತ್ತು, ಹೋಗಲಿಲ್ಲ. ಯಾಕೆ ಅಂದರೆ ನೀವು ಯಾವುದೋ ಕೇರಳದಿಂದ ಬಂದವನು, ಯಾವುದೋ ಬೇರೆ ದೇಶದಿಂದ ಬಂದವನು, ಅವ್ನಿಗೆ ಯಾಕೆ ಕೊಡ್ತೀರಾ ಅಂತ ಅಂದ್ಬಿಟ್ರು. ಅವ್ನು ಬಂದೇ 3 ವರ್ಷ ಆಯಿತು, ಫೀಲ್ಡಿಗೆ ಅವ್ನು ಕೊಟ್ಬಿಟ್ರಿ ಅಂತ. ಅಣ್ಣವ್ರದ್ದು ಸಮೇತ ಮುಂಬೈಲಿ ಯಾಕೆ ಮಾಡಿದ್ದೆ ಮರ್ತೋದ್ರು. ಸೊ ನಾನು ಆ ಕಾಲದಿಂದ 48 ವರ್ಷ ಮಾಡಿದ್ದು ಹೇಳಿಲ್ಲ ಅವರು. ನೆನ್ನೆ ಮನೆಯೆಲ್ಲ ಬಂದವನು ಅವ್ನಿಗೆ ಯಾಕೆ ಕೊಡ್ತೀರಾ ಅಂತ ಯಾರು ಹೇಳಿದ್ರು ರಾಜಕಾರಣ. ಮುಗಿತಾಲಿ ಈಗ ಅವ್ರು ಬಿಟ್ಬಿಟ್ರು. ನಾನು ಈ ಸತಿ ಸಿದ್ದರಾಮಯ್ಯ ಅವರು ರಾಜ್ಯ ಪ್ರಶಸ್ತಿ ಕೊಡ್ಬೇಕ್ರೆ, ನೋಡಿ ನಿಮಗೆ ಭಾಳ ಹಿಂದೆನೇ ಕೊಡಬೇಕಾಗಿತ್ತು, ಇವಾಗ ಕೊಟ್ರಿ, ತಪ್ಪ ನಾಚಿಕೆ ಆಗುತ್ತೆ ನಮಗೆ. ಫೋಟೋನೇ ಇದೆ, ಹೇಳಿದ್ರು ಹಂಗೆ ಹೇಳಿದ್ರು. ಇವ್ರದ್ದು ನೋಡಿ, ಇವ್ರದ್ದೆಲ್ಲ ಭಾಷಣ ಮಾತುಗಳೆಲ್ಲ ಕೇಳ್ಕೊಂಡು ನಾವು ಬೆಳೆದವರು ಅವ್ರು ಕೊಡಬೇಕು ಅಂತ ನಮ್ಮ ಡಿ ಕೆ ಶಿವಕುಮಾರ್. ಸೊ ನಿಮಗೆ ಕಾಂಗ್ರೆಸ್ಸೋ BJPನೋ ಏನೂ ಇಲ್ಲ, ಎಲ್ಲದರಲ್ಲೂ ಒಳ್ಳೆಯವರಿದ್ದಾರೆ, ಎಲ್ಲದರಲ್ಲೂ ಮರ್ತೋಗೋ ಜನ ಇದ್ದಾರೆ. ನನಗೆ ಎಲ್ಲರೂ ಗೊತ್ತು, ಎಲ್ಲರೂ ಆತ್ಮೀಯರೇ. BJPಯವರು ನಾನು ಭಾಳ ಆತ್ಮೀಯರಿದ್ದಾರೆ, ಭಾಳ ಇಷ್ಟಪಡ್ತೀನಿ. ಎಲ್ಲ ಇವ್ರ ಕಾಂಗ್ರೆಸ್ ಅವ್ರನ್ನೂ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ಹೆಚ್ಚು ಕಮ್ಮಿ 18 ಗಂಟೆಗಳ ಕೆಲಸ ಮಾಡೋರು ಮುಖ್ಯಮಂತ್ರಿ ಬೇರೆ ಯಾರೂ ಇರಲ್ಲ, ಆ ಥರ ಕೆಲಸ ಮಾಡಿರೋರು. ಇಲ್ಲಿ ಸುಮ್ಮನೆ ನೀವು ಬೇರೆ ಕೆಟ್ಟದೇ ಯೋಚನೆ ಮಾಡ್ತಾ ಹೋದ್ರೆ, ಆ ರಾಜಕಾರಣಿ ಅಲ್ಲಿ ದುಡ್ಡು ತಿಂದು ಈ ಹತ್ಕೊಂಡು ಹಿಂಗೆ ಮಾಡ್ದವ. ಪಾತ್ರೆ ತೊಳೆಯೋ ನೀನೇ ಪಾತ್ರೆ ಮುರಿದಾಕ ಮಾಡೋ ನಮ್ಮ ಕೆಲಸದವಳು ಪಾತ್ರೆ ತೊಳಿತಾರೆ, ಒಂದು ಕಪ್ ಮುರಿದೋಗುತ್ತೆ. ಈ ಕೆಲಸದವ್ರು ಮಾತ್ರ ಕಪ್ ಮುರಿದಾಗ್ತಾರೆ, ನಾವು ಯಾರೂ ಮುರಿದಾಕಿಲ್ಲ ಅಂತಂದರೆ ತೊಳೆಯೋಲ್ಲ. ಹಾಗೆ ರಾಜಕಾರಣಿಗಳು ರಾಜ್ಯ ಆಳ್ತಾ ಇದ್ದಾರೆ. ಇವಾಗ ಹೆಚ್ಚು ಕಮ್ಮಿ ಆಗುತ್ತೆ. ಒಂದು ಸತ್ಯನಾರಾಯಣ ಪೂಜೆ ಕರೆದ್ರೆ 4 ಜನ ಬಿಟ್ಬಿಟ್ಟಿರ್ತಾರೆ. ಇನ್ನು ಯಾವುದೋ ಒಂದು ಇಲಾಖೆ ಮರ್ತೋದ್ರು, ಒಂದು ರೋಡಿಗೆ ತಾರಕ್ಕೆ ಮರ್ತೋದ್ರು, ಯಾಕೆ ಕಿಚ್ಚಾಡ್ತಾರೆ ಅಲ್ವಾ? ಏನೇನೋ ಹೆಚ್ಚು ಕಮ್ಮಿಗಳಾಗುತ್ತೆ, ಸರ್ಕಾರದಲ್ಲೂ ಆಗುತ್ತೆ. ಸೊ ಯಾವಾಗ ಕೆಲಸ ಮಾಡ್ತಿರೋ ಆವಾಗ ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ದೀನಿ ಅಂದರೆ ಏನೂ ತಪ್ಪು ಮಾಡಿದ್ರು. ಇವಾಗ ಕಾರು ಶೋರೂಮಲ್ಲಿ ನಿಂತಿರುತ್ತೆ, ಆಕ್ಸಿಡೆಂಟ್ ಆಗಿಲ್ಲ ಅಂದರೆ ರೋಡಲ್ಲಿ ಓಡಿದ್ರೆ ತಾನೇ ಆಕ್ಸಿಡೆಂಟ್ ಆಗುತ್ತೆ. ಹಂಗೆ ರಾಜ್ಯ ನೋಡ್ಕೊಳ್ಳಿ, ನೀವು ಬಡಾವಣೆ ನೋಡ್ಕೊಳ್ಳಿ, ಯಾವಾಗ ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ನೋಡಿ ನಮ್ಮ ಗಾಡಿ ಹೆಂಗಿದೆ ಗೊತ್ತಾ, ಇದುವರೆಗೂ ಒಂದು ಸ್ಕ್ರ್ಯಾಚ್ ಇಲ್ಲ, ಹೋಗು ಚಿಕ್ಕಪೇಟೆ ಗಾಡಿ ತಗೊಂಡು ಎಲ್ಲೂ ಹೋಗಲ್ಲ, ಅಲ್ಲಿ ಹೋಯ್ತು ಹಿಂಗೆ ತಗೊಂಡು ಇಟ್ಟು ಹೊತ್ಕೊಂಡು ಹಿಂಗೆ ಇಟ್ಟರೆ ಗಾಡಿ ಸ್ಟ್ಯಾಚು ಬೀಳಲ್ಲ, ಗೋರ್ಗೂ ಬರಲ್ಲ, ಪಂಚರು ಆಗಲ್ಲ, ಟೈರು ಸರಿಯಲ್ಲ, ನೀ ಸೌದೋಗುತ್ತೆ ಗಾಡಿ. ಹಂಗೆ ಪ್ರಯೋಜನ ಇಲ್ಲ, ಅದು ಓಡಬೇಕು, ಓಡಾಗ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಓಡಾಡಿದ್ರೆ ಮಾತ್ರ ಪಂಚರ್ ಆಗೋದು, ನಿಂತಿರೋ ಗಾಡಿ ಪಂಚರ್, ಓಡೋ ಗಾಡಿ ಪಂಚರ್ ಆಗೋದು. ಅದರಿಂದ ಈ ರಾಜಕಾರಣಿಗಳು ಯಾರೇ ಇರಲಿ, ನೋ ಪಾರ್ಟಿನ ಇರಲಿ, ಅವರು ರಾಜ್ಯ ನಡೆಸ್ತಾ ಇದ್ರು, ಒಂದು ಬಡಾವಣೆ ನಡೆಸ್ತಾ ಇದ್ರು, ಒಂದು ಚಿಕ್ಕ ಊರು ನಡೆಸ್ತಾವ್ರೆ ಅಂದರೆ ಡೆಫಿನೆಟ್ಲಿ ಈಸ್ ಡೂಯಿಂಗ್ ಸಮ್ ಎಫರ್ಟ್. ನಮ್ಗೆ ಕೂತ್ಕೊಂಡು ಬೈಯಕ್ಕೆ ಗೊತ್ತು ಹೊರತು ನಮಗೆ ಅದನ್ನು ಮಾಡೋಕ್ಕಾಗಲ್ಲ. ನಮಗೆ ಯಾರಾದರೂ ಒಬ್ಬರು ಇಂಟರ್ವ್ಯೂ ಮಾಡಿದ್ರೆ, ಯಾರನ್ನಾರು ಏನೋ ದಯಾನಂದವ್ರು ನೌಕರಿ ಮಾಡೋದು, ಇದು ಇಂಟರ್ವ್ಯೂ ಮಾಡಿದ್ರು, ನಮ್ದೆಲ್ಲ ಯಾಕೆ ಮಾಡಲಿಲ್ಲ, ಅವ್ರಿಗೆ ಆಗಲ್ಲ, ನಮ್ಮನ್ನೆಲ್ಲ ಅದು ಕೂತ್ಕೊಂಡು ಮಾತಾಡ್ತಾರೆ. ಮಾಡಿ ನೀವು ಬಂದು ತೊಗೊಂಬಂದು ಮೈ ಕಟ್ ಮಾಡು, ಈ ಥರ ಕ್ಯಾಮ್ರಾಗಳನ್ನೆಲ್ಲ ಸೆಟ್ ಮಾಡು, ಎಲ್ಲರನ್ನೂ ಕೂರಿಸು, ಲೈಟ್ ಹಾಕ್ಸು ಮಾಡು, ಆಮೇಲೆ ಅದನ್ನ ಹಾಕಿ, ಎಷ್ಟೊಂದು ಪೇಷನ್ಸ್ ಬೇಕು. ನೀವೇ ಯೋಚನೆ ಮಾಡೋದು, ದಯಾನಂದ ನೀವೇ ಯಾಕೆ ಮಾಡೋಲ್ಲ? ಆಗ್ತಾ ಇಲ್ಲ ರೀ. ನಿಮಗೆ ವಾರ ಕಂಟೆಂಟ್ ಕೊಡಬೇಕು ಅಂದರೆ ನಮ್ಗೆ ಯಾರು 50,000 ರೂಪಾಯಿ ಕೊಟ್ಟು ಒಂದು ಪ್ರೋಗ್ರಾಮ್ ಬನ್ನಿ ಅಂದರೆ ಕಂಟೆಂಟು ಬೇಡ, ಏನು ಬೇಡ, ಹೋಗೋದಕ್ಕೆ ಪ್ರೋಗ್ರಾಮ್. ನೀವು ಏನೇ ಬಂದರೂ ಪರವಾಗಿಲ್ಲ, ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಅಂತ ಹಠ ಇಟ್ಟು ಕೂತ್ಕೋತಿರಲ್ಲ, ಅವಾಗ ಆಗುತ್ತೆ, ಸಾಧನೆಗಳಾಗುತ್ತೆ.
ಏನೇ ಆಗಲಿ ನಾನು ವರ್ಲ್ಡ್ ನೀವು ಬಂದ್ಬಿಟ್ಟು ನಾನು ನೋಡ್ಕೊಂಡೆ ಎಲ್ಲ ಹೇಳ್ಬಿಟ್ಟೆ ಯೂಟ್ಯೂಬಲ್ಲಿ ನೋಡಿದೆ ಅದನ್ನು ಆಗೋಲ್ಲ. ಯು ಹ್ಯಾವ್ ಟು ಡೂ 100 ಹೋಮ್ವರ್ಕ್ಸ್ ವೆನ್ ಯು ಆರ್ ಗಿವಿಂಗ್ ಸಮ್ ಸಬ್ಜೆಕ್ಟ್. ಆಮೇಲೆ ಎಥಿಕ್ಸ್ ಒಂದು ಕಡೆ ನೋಡಬೇಕು, ಇದಲ್ಲದೆ ಪವಿತ್ರತೆ ಒಂದು ಕಡೆ ನೋಡಬೇಕು, ವ್ಯಕ್ತಿತ್ವ ಒಂದು ಕಡೆ ನೋಡಬೇಕು, ಆಮೇಲೆ ದೇಶಾಭಿಮಾನ ಒಂದು ಕಡೆ ಇರಬೇಕು. ಇಷ್ಟನ್ನೆಲ್ಲ ತಲೆಯಲ್ಲಿಟ್ಕೊಂಡು ಒಂದು ಕಾರ್ಯಕ್ರಮ ಮಾಡಿ ಒಂದೂ ಶುಗರ್ ಕೋಟಿಂಗ್ ಇಲ್ಲದೆ ಜನಗಳಿಗೆ ಹೇಳಿದ್ರೆ ದಟ್ ಈಸ್ ಯು. ಶುಗರ್ ಕೋಟಿಂಗ್ ಕೊಟ್ಟ ತಕ್ಷಣ ಬೇರೆ ಯಾರು ಆಗ್ಬಿಟ್ಟು. ಮಾಸ್ಟರ್ ಎಣ್ಣೆನ ನಾಟಕಕ್ಕೂ ಒಂದು ಕಂಪನಿ ನಾಟಕಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಮಾಸ್ಟರ್ ಎಣ್ಣೆನ ನಾಟಕಕ್ಕೂ ಒಂದು ಮಾಮೂಲಿ ನಾಟಕಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಅಲ್ಲೆಲ್ಲೂ ಒಂದು ಶುಗರ್ ಕೋಟಿಂಗ್ ಇಲ್ದಿರೋ ಒಂದು ಮಾತಿದೆ, ಅದನ್ನು ಕೇಳ್ತೀವಿ. ಆ ಶುಗರ್ ಕೋಟಿಂಗ್ ಇಲ್ದಿರೋದು ಬೇರೆಯವ್ರು ಹೇಳಿದ್ರೆ ನೆಟ್ ತಗೊಂಡು ಹೊಡಿತಾರೆ ಅವರು. ಬಟ್ ಹಿರಣ್ಯ ಅವ್ರು ಹೇಳಿದ ತಕ್ಷಣ ಚಪ್ಪಾಳೆ ಹೊಡ್ಸು. ಇನ್ನು ದಟ್ ವಾಯ್ಸ್ ಇಸ್ ದಟ್ ಕ್ಯಾರೆಕ್ಟರ್ ಇಸ್. ಆಮೇಲೆ ಹೇಳೋರು ಯಾರು ಹೋಮ್ವರ್ಕ್. ಹಿರಣ್ಯ ಅವರು 7 ಪೇಪರ್ ತೊಗೊಂಡು ಓದ್ತಾರೆ ಬೆಳಿಗ್ಗೆ, ಅದು ಯಾರಿಗೂ ಗೊತ್ತಿಲ್ಲ. ಹಾಗೆಲ್ಲ ಹೇಳ್ತಾರೆ ಹಿರಣ್ಯ ಅವರು ಎಲ್ಲೋ ಒಂದು ಕಾಲದಲ್ಲಿ ಕುಡಿದು ಮಾತಾಡ್ತಾ ಇದ್ರು, ಆಮೇಲೆ ಹಂಗೆ ಅದು ಕುಡಿದು ಒಂದು ಕಾಲದಲ್ಲಿ ಭಾಳ ವರ್ಷದಿಂದ ಮಾತಾಡಿರ್ಬೋದು. ಅದನ್ನೇ ಇಟ್ಕೊಂಡು ಕೂತ್ಕೊಂಡಿರೋರು ಒಳ್ಳೆ ಥರ ಯಾರು ತೊಗೊಳಲ್ಲ. 6 ಪೇಪರ್ ಇಟ್ಕೊಂಡು ಓದಿ ಸಾಯಂಕಾಲ ಅದಕ್ಕೆ ಕಂಟೆಂಟ್ ರೆಡಿ ಮಾಡ್ತಾರೆ. ಎಂಥ ಅದ್ಭುತ. ಒಂದು ಲೈನಲ್ಲಿ ಇದಕ್ಕೆ ಜೋಕ್ ಮಾಡ್ತಾರೆ. ಎಷ್ಟು ಅದ್ಭುತ ಅಂತ ಮಹಾನ್ ಕಲಾವಿದರು ಇರುವಾಗ ನೀವು ಅವ್ರನ್ನ ಪೂಜಿಸಲ್ಲ. ತೀರ್ಕೊಂಡ ಮೇಲೆ ಮಾತ್ರ ನೀವು ಸ್ಟ್ಯಾಚ್ಯೂ ಕಟ್ಟಿ ಪ್ರಯೋಜನ. ಇರುವಾಗ ಪೂಜಿಸ್ಬೇಕು. ಇವತ್ತಿಗೂ ನಾನು ಹೇಳ್ತೀನಿ, ರವಿಚಂದ್ರನ್ ಎಂಥ ಅದ್ಭುತವಾದ ವ್ಯಕ್ತಿತ್ವ, ಎಂಥ ಅದ್ಭುತವಾದ ಥಾಟ್, ಎಂಥ ಅದ್ಭುತವಾದ ವ್ಯಕ್ತಿ, ಎಂಥ ಗ್ರೇಟ್ ಸ್ಟ್ರಗ್ಲರ್. ನೀವು ಕೊಡ್ರಿ, ಏನು ರತ್ನ ಕೊಡ್ತೀರಾ, ಏನು ಕೊಡ್ತೀರಾ, ಅವಾರ್ಡ್ ಕೊಡ್ತೀರಾ, ಡಾಕ್ಟರೇಟ್ ಕೊಡ್ತೀರಾ, ಅಷ್ಟು ಸಾಲದು ಅವ್ರು ಭಾಳ ಕೊಡ್ಬೇಕು. ಯಾಕೆಂದ್ರೆ ಈಸ್ ವರ್ತ್ ಇಟ್. ಇಡೀ ಜೀವನ ಗಂಧ ತೆದಂಗೆ ತೆಗೆದ್ಬಿಟ್ರು ಇಂಡಸ್ಟ್ರಿಗೆ, ಅಲ್ಲ ಅಲ್ವಾ? ಇಡೀ ಫ್ಯಾಮಿಲಿ ಅವ್ರ ಆಸ್ತಿ ಗೀಸ್ತಿ ಏನೂ ಕೇರ್ ಮಾಡಿಲ್ಲ. ಸಿನಿಮಾ ಇಸ್ ಮೈ ಲೈಫ್ ಅಂತ. ಸಿನಿಮಾ ಶುಡ್ ಹಾನರ್ ಇನ್, ಸಿನಿಮಾ ಶುಡ್ ಹಾನರ್ ಇನ್ ಅಲ್ಲ. ಮತ್ತೆ ರೆಡ್ಡು ಹಿಂಗೆ ಬ್ಲ್ಯಾಕು ಹಿಂಗೆ ತಂದಿಟ್ರಿ ಹಿಂಗೆ ಕಲರ್ ಕಾಣುತ್ತೆ ಅಂತ ಒಂದು ಅದ್ಭುತವಾದ ಚಿಂತನೆ ಮಾಡಿದ್ರೆ ದಟ್ ಇಸ್ ರವಿಚಂದ್ರನ್. ಏನೇ ಮಾಡಲಿ ಪರವಾಗಿಲ್ಲ, ಆಗಲಿ ಆಸ್ತಿ ಹೋಗಲಿ ಪರವಾಗಿಲ್ಲ, ಸಿನಿಮಾ ಮಾಡ್ತೀನಿ, ಒಳ್ಳೆ ಸಿನಿಮಾ, ಇನ್ನೇನು ಇಲ್ಲ, ಅದೊಂದೇ ಟ್ರ್ಯಾಕ್, ಐ ವಾಂಟ್ ಟು ಡೂ ದಿಸ್. ನಮ್ಮಂತ ಕಲ ಎಲ್ಲ ಆ್ಯಕ್ಟ್ ಮಾಡೋಕೆ ಹೋದರೆ ಒಬ್ಬನಿಗೆ ಮಸಾಲೆ ದೋಸೆ, ಇನ್ನೊಬ್ಬನಿಗೆ ಈರುಳ್ಳಿ ದೋಸೆ, ಇನ್ನೊಬ್ಬನಿಗೆ ಇಲ್ಲಿ ಹೋಟ್ಸಲ್ಲ. ಅವ್ರ ಮನೆಯಲ್ಲಿ 4 ಪ್ಯಾನ್ ಇಟ್ಬಿಟ್ಟು ಮಾಡಿಸಿ ಆರ್ಟಿಸ್ಟ್ಗಳಿಗೆ ಕೊಟ್ಟು ಹೊಟ್ಟೆ ತುಂಬ ತಿನ್ನಿಸಿ ಕಳಿಸೋ. ಹೌದಾ? ಆಮೇಲೆ ನೀವು ಇಮ್ಯಾಜಿನ್ ಮಾಡಿದ್ರೆ ಈ ಸತಿ ಮೋಸ್ಟ್ಲಿ ಬೆಳಗಿನ ಸಾಯಂಕಾಲ ತನಕ ಕೆಲಸ ಮಾಡಿದ್ದೀವಿ, ಒಂದು 40,000 ರೂಪಾಯಿ ಕೊಡ್ಬೋದು, ಅಥವಾ ಒಂದು 20 ಕೊಡ್ಬೋದು. ಬೇರೆ ಕಡೆ ಎಲ್ಲ 10 ಕೊಡ್ತಾರೆ, ಇವ್ರು 20 ಕೊಡ್ಬೋದು ಅಂದರೆ ಚೆಕ್ ಮಾಡಿದ್ರೆ 40 ಇರುತ್ತೆ.